ಯಾರೇನೇ ಡಿಮೋಟಿವೇಟ್ ಮಾಡೋಕ್ಕೆ ಪ್ರಯತ್ನ ಪಟ್ರು, ಯಾರೇನೇ ನನ್ನ ಮನಸ್ಸಿಗೆ ಹರ್ಟ್ ಮಾಡೋದಕ್ಕೆ ಟಾರ್ಗೆಟ್ ಮಾಡಿದ್ರೂ, ಯಾರೇ ಆಗಿರಲಿ, ನನ್ನವರೇ ಆಗಿರಲಿ, ದೂರದವರೇ ಆಗಿರಲಿ, ಹೊರಗಡೆಯವರೇ ಆಗಿರಲಿ, ಖಂಡಿತವಾಗ್ಲೂ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಅಷ್ಟೇ ಸ್ಟಬ್ಬರ್ನ್, ಜಿದ್ದಿ ಅಂದರೆ ಜಿದ್ದಿ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ. ಅದಕ್ಕೆ ನಾನು ಡೋಂಟ್ ಕೇರ್ ಅಂತ ಮುಂದಕ್ಕೆ ಹೋಗ್ತಾ ಇರ್ತೀನಿ ಅಂತ ಹೇಳ್ತೀನಿ. ನನ್ನ ಅರ್ಥ ಮಾಡಿಕೊಂಡು ನನಗೆ ಪ್ರೀತಿ ಗೌರವ ಕೊಡೋರಿಗೆ ಖಂಡಿತವಾಗ್ಲೂ ನಾನು ಗೌರವ ಕೊಡ್ತೀನಿ. ಅಷ್ಟೇ ಅವ್ರಿಗೆ ಒಂದು ಕಾಳಜಿ ಮಾಡ್ತೀನಿ. ಅಷ್ಟೇ ಅವ್ರ ಬಗ್ಗೆ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ ಅಂತಲೇ ಹೇಳ್ತೀನಿ. ಸೊ ಟಾರ್ಗೆಟ್ ಮಾಡೋರಿಗೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಅವ್ರ ಮೈಂಡನ್ನ ಸ್ಟಡಿ ಮಾಡ್ತೀನಿ ಚೆನ್ನಾಗಿ. ಅವರು ನಮ್ಮ ಮೈಂಡ್ ಬಗ್ಗೆ ಹೇಳ್ತಾರೆ, ಮಾತಾಡ್ತಾರೆ. ನನ್ನ ಮೈಂಡು ನೀಟಾಗಿ ಕ್ಲೀನಾಗೇ ಇದೆ. ನನ್ನ ಮನಸ್ಸು ಕೂಡ ನಿಷ್ಕಲ್ಮಶವಾಗಿದೆ, ಹಾಲಿನಷ್ಟೇ ಪರಿಶುದ್ಧವಾಗಿದೆ. ಸೊ ಅವ್ರ ಮೈಂಡಲ್ಲಿ ಏನು ಕೊಳಕಿದೆ, ಗಲೀಜಿದೆ ಅಂತ ಕೂಡ ನಾನು ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಮತ್ತು ನನ್ನ ವ್ಲಾಗಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಆದಷ್ಟು ಸೈಲೆಂಟ್ ಮೋಡಲ್ಲೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ಯಾವುದು ಶಬ್ದನೇ ಬೇಡ ಅಂತೀನಿ. ಹಾಯ್, ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು. ಸೋಮವಾರ ದಿವಸ 4:15 ಆಗಿದೆ. ಹಾಗೆಯೇ ಒಂದು ಸಾರಿ ಕಬರ್ಡು ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಸೊಲ್ಯೂಷನ್ ಎಲ್ಲ ಕೆಲವೊಂದು ಸಾರಿ ನಾನೇ ಮಾಡಿಟ್ಟಿರ್ತೀನಿ. ಇನ್ನೊಂದು ಕೂಲಿನ್ ಕೂಡ ಹಾಕ್ತೀನಿ, ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇಷ್ಟೇ, ತುಂಬ ಸುಲಭವಾಗಿ ಆರಾಮ್ಸೆ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ತೀನಿ. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತೀನಿ. ಹೊಸ ಮನೆಯಲ್ಲಿ ಬಂದಾಗಿಂದ ನಾನು ಸ್ವಲ್ಪ ಬ್ಯುಸಿ ಇರೋದ್ರ ಜೊತೆಯಲ್ಲಿ ಒಂದು ಖುಷಿನೂ ಕೂಡ ಇದೆ ಅಂತ ಹೇಳ್ತೀನಿ. ತುಂಬ ಒಂದು ಪೀಸ್ಫುಲ್ ಒಂದು ಇದು ಇದೆ ವಾತಾವರಣ ಅಂತ ಹೇಳ್ತೀನಿ. ಸೊ ತುಂಬ ಖುಷಿಯಾಗಿದ್ದೀನಿ ಹೊಸ ಮನೆಯಲ್ಲಿ. ಎಲ್ಲ ಒಳ್ಳೆಯದೇ ಆಗುತ್ತೆ, ಒಳ್ಳೆಯದೇ ಆಗಬೇಕು ಅಂತ ಕೂಡ ನಾನು ಯಾವಾಗಲೂ ಪ್ರೇ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಸೋಮವಾರ ದಿವಸ ಏನೇನು ರೆಸಿಪಿಗಳ್ನ ಮಾಡಿದ್ದೆ ಮತ್ತು ಏನು ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಕ್ಕೆ ಹೋಗ್ತೀನಿ ಅನ್ನೋದನ್ನು ಕೂಡ, ನಾನು ಯಾವ ಥರ ಒಂದು ಅಡುಗೆನ ಮಾಡಿದ್ದೀನಿ ಇವತ್ತು, ಏನು ಮಾಡಿದ್ದೀನಿ ಅಂತ ಅದನ್ನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ದಯವಿಟ್ಟು ಎಲ್ಲರೂ ವಾಚ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಚಾನಲ್ ಲಿಂಕ್ನ ಕೂಡ ಶೇರ್ ಮಾಡಿ. ಆದಷ್ಟು ಜಾಸ್ತಿ ಲೈಕ್ಗಳ್ನ ಕೊಡಿ. ಹೊಸದಾಗಿ ಇದೊಂದು ನಾನು ನನ್ನ ವ್ಲಾಗಲ್ಲಿ ಚೇಂಜಸ್ ಮಾಡಿರೋದ್ರಿಂದ ನಿಮಗೆ ಖಂಡಿತವಾಗಿ ಖುಷಿಯಾಗಿದೆ. ಈ ಚೇಂಜಸ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನಲ್ಲಿ ಅಂದರೆ ವ್ಲಾಗ್ನ ಯಾರೂ ಸ್ಕಿಪ್ ಮಾಡ್ದಲೇ ಕಂಟಿನ್ಯೂ ಆಗಿ ವಾಚ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಮಾತ್ರ ಈ ನನ್ನ ಒಂದು ಚಾನಲ್ ಒಂದು ಬೆಳವಣಿಗೆ ಆಗೋಕ್ಕೆ ಸಾಧ್ಯ, ಗ್ರೋತ್ ಆಗೋಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತೀನಿ. ಇಲ್ಲಿ ನಾನು ಇವಾಗ ರುಚಿಕರವಾದ ಆರೋಗ್ಯಕರವಾದ ಹಾಗಲಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ 2 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ಮತ್ತು ಜೀರಿಗೆ, ಸಾಸಿವೆ ಕೂಡ, ಜೀರಿಗೆ ಹಾಕಿದ್ದೀನಿ, ಜೀರಿಗೆ ಮಾತ್ರ ಹಾಕಿದ್ದೀನಿ, ಸಾಸಿವೆ ಹಾಕಿಲ್ಲ. ಹಾಗಲಕಾಯಿ ಒಂದು 250 ಗ್ರಾಮ್, 1/4 kg ಅಷ್ಟು, 2 ದೊಡ್ಡ ಹಾಗಲಕಾಯಿ ನೋಡಿ ಈ ಥರ ಸಣ್ಣಕ್ಕೆ ಸ್ಲೈಸ್ ಮಾಡಬೇಕು, ಆವಾಗಲೇ ಅದು ಚೆನ್ನಾಗಿರುತ್ತೆ. ಸ್ಲೈಸ್ ಮಾಡಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಬೇಕು. ಫಸ್ಟು ಹಾಗಲಕಾಯಿನ ವಾಶ್ ಮಾಡಬೇಕು ಕಟ್ ಮಾಡೋಕ್ಕಿಂತ ಮುಂಚೆ.
ಮತ್ತು ಕಟ್ ಮಾಡಿ ಆದಮೇಲೆ ಉಪ್ಪು ನೀರಲ್ಲಿ ಹಾಗಲಕಾಯಿ ಹಾಕಿದಾಗ ಸ್ವಲ್ಪ ಕಹಿ ಅಂಶ ಹೋಗುತ್ತೆ. ತದನಂತರ ನೀಟಾಗಿ ನೀರು ಒಂದು ಬಟ್ಟೆ ಮೇಲೆ ಹಾಕಿ ನೀರೆಲ್ಲ ಇದು ಆದಮೇಲೆ ಹೊರಟೋದ್ಮೇಲೆ ನೀರು ಇಲ್ಲದೆ ಇರೋ ಇದರಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಜೀರಿಗೆ ಹಾಕಿ ಎಣ್ಣೆ ಹಾಕಿ ಈ ಥರ ನೋಡಿ ನಾನು ಹೇಗೆ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರ ನೀವು ಒಂದು ಫಾಲೋ ಮಾಡಿ ಪಲ್ಯನ ಮಾಡಿ ಗೊಜ್ಜುನ ತುಂಬ ರುಚಿಯಾಗುತ್ತೆ. 3 ದಿವಸ ಕೂಡ ನೀವು ಬೆಳಗ್ಗೆ ರಾತ್ರಿ ಬಿಸಿ ಮಾಡಿ ಇಟ್ಬಿಟ್ರೆ ಗೊಜ್ಜನ್ನ ಏನೇನೂ ಹಾಳಾಗಲ್ಲ. ಬೆಳಗ್ಗೆ ಒಂದು ಸಾರಿ ರಾತ್ರಿ ಒಂದು ಸಾರಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಟ್ಬಿಟ್ರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಚಪಾತಿಗಂತೂ ಒಳ್ಳೆ ಗುಡ್ ಕಾಂಬಿನೇಷನ್. ಇಲ್ಲಿ ಈ ಕಡೆ ಇನ್ನೊಂದು ಬಾಣಲಿನಲ್ಲಿ ಕ್ಯಾರೆಟು ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಇದು ಸಾಂಬಾರಿಗೆ ಕ್ಯಾರೆಟು ಟೊಮೊಟೊ ಎಲ್ಲನೂ. ಇವಾಗ ಈ ಕಡೆ ಹಾಗಲಕಾಯಿ ಪಲ್ಯನೂ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ. 4 ಬರ್ನರ್ ಇರೋದ್ರಿಂದ ನಾನು ಯಾವಾಗಲೂ ಇದೇ ಥರನೇ ಒಂದರಲ್ಲಿ ಸಾಂಬಾರು ಮಾಡ್ತಾಯಿರ್ತೀನಿ, ಇನ್ನೊಂದು ಕಡೆ ಹಾಲು ಕಾಯ್ಸೋಕ್ಕಿಟ್ಟಿರ್ತೀನಿ. ಸೊ ಇನ್ನೊಂದು ಕಡೆ ಈ ಥರ ಪಲ್ಯ ಮಾಡ್ತಾಯಿರ್ತೀನಿ. 4 ಬರ್ನರ್ ಇದ್ದಾಗ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮಗೂ ಕೂಡ ಟೈಮ್ ಸೇವ್ ಕೂಡ ಆಗುತ್ತೆ. ಮೊದಲೇ ಎಲ್ಲ ತರಕಾರಿಗಳ್ನ ಹೆಚ್ಚಿಟ್ಕೊಂಡ್ಬಿಡ್ಬೇಕು. ಸಾಂಬಾರ್ಗೆ ಏನು ಬೇಕು, ಪಲ್ಯಕ್ಕೆ ಏನು ಬೇಕು, ಕೊತ್ತಂಬರಿ ಮತ್ತು ಕರಿಬೇವು ರೆಡಿ ಮಾಡಿಟ್ಕೊಳ್ಳೋದು, ಮಸಾಲೆಗಳು ರೆಡಿ ಮಾಡಿಟ್ಕೊಳ್ಳೋದು, ತೆಂಗಿನಕಾಯಿ ತುರಿದು ಇಟ್ಕೊಳ್ಳೋದು, ಇದೆಲ್ಲನೇ ಪ್ರಿಪ್ರೇಷನ್ ಫಸ್ಟೇ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಅಡುಗೆ ಆಗಿಬಿಡುತ್ತೆ ಫಟಾಫಟ್ ಅಂತ. ಅಡುಗೆ ಮಾಡೋದು ಅಂಥ ದೊಡ್ಡ ಏನು ಬ್ರಹ್ಮವಿದ್ಯೆ ಅಲ್ಲ. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತೀವಲ್ಲ ಹಾಗೆ. ಈ ಹಾಗಲಕಾಯಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ನಿಧಾನಕ್ಕೆ ನಾವು ಫ್ರೈ ಮಾಡಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಇದು ಒಂಥರ ಹಸಿ ಸ್ಮೆಲ್ ಇರುತ್ತೆ. ಆ ಹಸಿ ವಾಸನೆ ಹೋಗಬೇಕು, ಆ ಪರಿಮಳ ಹೋಗಬೇಕು. ಅದು ಒಂದು ನೋಡಿ ಸ್ವಲ್ಪ ಕೆಂಪಿಗೆ ಸೈಡಲ್ಲಿ ಸ್ವಲ್ಪ ಈ ಥರ ರೋಸ್ಟ್ ಆದಾಗೆ ಕೆಂಪಿಗೆ ಅದು ಗ್ರೀನ್ ಕಲರ್ ಏನಿದೆಯಲ್ಲ ಅದೆಲ್ಲ ಕೆಂಪಗಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅದ್ರ ಕಲರ್ ಚೇಂಜ್ ಆಗುತ್ತೆ. ಹಾಗಲಕಾಯಿ ಹಸಿರಿರೋದು ಹೋಗಿ ಸ್ವಲ್ಪ ಕಂದು ಬಣ್ಣ ಥರ ಬಂದಾಗ ಆವಾಗ ಅದನ್ನು ನಾವು ತೆಗೆದು ಇನ್ನೊಂದು ತಟ್ಟೆನಲ್ಲಿ ಎತ್ತಿಟ್ಕೊಳ್ಬೇಕಾಗತ್ತೆ. ಇವಾಗ ಸ್ವಲ್ಪ ಉಪ್ಪು ಹಿಡಿಬೇಕು ಅಂತ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಮತ್ತೆ ನಾವು ಪಲ್ಯಕ್ಕೆ ಅಂದರೆ ಮಸಾಲೆ ಪುಡಿ ಮಾಡಬೇಕಾದ್ರೆ ಮಸಾಲೆ ಪುಡಿ ಮಿಕ್ಸಿ ಜಾರ್ಗಲ್ಲೇ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಬೋದು. ಇವಾಗ ಇದನ್ನು ಫ್ರೈ ಮಾಡಿಬಿಡೋಣ. ಫ್ರೈ ನೋಡಿ ಈ ಥರ ಆಗಿದೆ ಅಲ್ವಾ. ಇವಾಗ ಒಂದು ತಟ್ಟೆಗೆ ತೆಗೆದಿಡ್ತೀನಿ. ಇವಾಗ ಮತ್ತೆ ಈ ಬಾಣಲಿನಲ್ಲಿನೇ ಒಂಚೂರು ಇದು ಶೇಂಗಾ ಮತ್ತು ಒಣಕೊಬ್ಬರಿ ಮತ್ತು ಬಿಳಿ ಎಳ್ಳು 1 ಸ್ಪೂನಷ್ಟು ಹಾಕಬೇಕು. ಬಿಳಿ ಎಳ್ಳು ಇರಲಿಲ್ಲ, ನಾನು ಶೇಂಗಾ ಒಣಕೊಬ್ಬರಿ ಮಾತ್ರ ಹಾಕಿದ್ದೀನಿ. ಪರವಾಗಿಲ್ಲ, ಒಂದೊಂದು ಸಾರಿ ಅಡ್ಜಸ್ಟ್ ಮಾಡಿ ಮಾಡ್ಬೋದು. ಬಿಳಿ ಎಳ್ಳು ಹಾಕಿದ್ರೆ ಆ ಎಳ್ಳು ಮತ್ತು ಶೇಂಗಾನಲ್ಲಿರೋ ಎಣ್ಣೆ ಅಂಶ ಏನಿರುತ್ತಲ್ಲ ಅದೇ ಇದರಲ್ಲಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ರುಚಿ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಆ ಕಹಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಈ ಎಣ್ಣೆ ಅಂಶದಿಂದ. ಶೇಂಗಾ ಮತ್ತು ಎಳ್ಳದು ಒಂದು ಆಯಿಲ್ ಏನಿರುತ್ತಲ್ಲ ಅದರಿಂದನೇ ಹಾಗಲಕಾಯಿಗೆ ಒಂದು ರುಚಿ ಬರುತ್ತೆ. ಇವಾಗ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊಂಬಣ್ಣ ಸ್ವಲ್ಪ ಅದೇ ಗೋಲ್ಡನ್ ಒಂದು ಕಲರ್ ಬರೋವರೆಗೂ ಕೆಂಪಗಾಗೋವರೆಗೂ ನಾವು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇವಾಗ ಒಣಕೊಬ್ಬರಿ ಶೇಂಗಾ ಮತ್ತು ಬಿಳಿ ಎಳ್ಳು ಹಾಕಬೇಕಾಗಿತ್ತು. ಖಂಡಿತವಾಗ್ಲೂ ಬಿಳಿ ಎಳ್ಳು ಹಾಕೋದು ಮರಿಬೇಡಿ. 1 ಸ್ಪೂನ್ ಸಾಕು. ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈ ಕಡೆಗೆ ಇದನ್ನು ಹುರಿತಾ ಇದ್ದೀನಿ. ಇವಾಗ ಜಾರಲ್ಲಿ ಏನೇನು ನೋಡಿ ಖಾರದ ಪುಡಿ, ಗರಂ ಮಸಾಲ ಪುಡಿ ಮತ್ತು ಒಣಕೊಬ್ಬರಿ ಶೇಂಗಾ ಮತ್ತು ಸ್ವಲ್ಪ ಕಲ್ಲುಪ್ಪು, ಹುಣಸೆ ಹಣ್ಣು ಕೂಡ ಇವಾಗಲೇ ಹಾಕ್ಬೋದು ನೀವು, ಇಲ್ಲ ಹುಣಸೆ ರಸನಾದರೂ ಹಾಕ್ಬೋದು. ಇವಾಗ ಫ್ರೈ ಆಯ್ತಲ್ಲ ಈರುಳ್ಳಿ, ಹಾಗಲಕಾಯಿನ ಇದಕ್ಕೆ ಹಾಕಿ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಏನು ಜಾರಲ್ಲಿ ನಾನು ಪುಡಿ ಮಾಡಿದ್ನೆಲ್ಲ ಶೇಂಗಾ ಒಣಕೊಬ್ಬರಿ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ. ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡ್ರು ಇದೆಲ್ಲನೂ ಹಾಕಿ ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕಿದ್ದೀನಿ. ಮತ್ತು ಇನ್ನೇನು ಉಪ್ಪು ಅಂತೂ ನಾನು ಸೇರಿಸೋವಷ್ಟಿಲ್ಲ, ಯಾವ ಮಸಾಲೆನೂ ನಾನು ಇನ್ನು ಆ್ಯಡ್ ಮಾಡೋವಷ್ಟಿಲ್ಲ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಮಸಾಲೆ ಅವಾಗ ಘಮ ಬರುತ್ತೆ ಮತ್ತು ಹಾಗಲಕಾಯಿನೂ ಮಸಾಲೆ ಟೇಸ್ಟ್ನ ಹಿಡ್ಕೊಳ್ಳುತ್ತೆ ಚೆನ್ನಾಗಿ, ಅವಾಗ ಒಂದು ಟೇಸ್ಟ್ ಬರುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕೋಣ. ಹುಣಸೆ ರಸ ಹಾಕಿದ್ದೀನಿ. ಇವಾಗ ಹುಣಸೆ ರಸ ಎಷ್ಟು ಅಂದರೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಸಣ್ಣ ಕಪ್ಪು ಜಾಮೂನ್ ಕಪ್ ಇರುತ್ತಲ್ಲ ಅದರಲ್ಲಿ ಬಿಸಿನೀರು ಹಾಕಿ ನೆನೆಸಿಡಬೇಕು. ಚೆನ್ನಾಗಿ ಕಿವುಚಿಬಿಟ್ಟು ಒಂದು ಸಣ್ಣ ಕಪ್ಪಷ್ಟು ಹುಣಸೆ ರಸನ ಹಾಕಬೇಕು. 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ, 2 ರಿಂದ 3 ಟೇಬಲ್ ಸ್ಪೂನ್ ಹುಣಸೆ ರಸ ಆಯಿತಾ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕಬೇಕು. ಖಂಡಿತವಾಗ್ಲೂ ಬೆಲ್ಲ ಹಾಕಲೇಬೇಕು. ಹುಣಸೆ ಹುಳಿ ಹಾಕಿದ್ಮೇಲೆ
ಬೆಲ್ಲ ನೋಡಿ, ಇವಾಗ ಒಂದು 2 ಸ್ಪೂನಷ್ಟು ನಾನು ಬೆಲ್ಲ ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಗೊಜ್ಜು ಮಾತ್ರ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ. ಒಂದು ಸ್ವಲ್ಪನೂ ಕಹಿ ಅಂಶನೇ ಇರಲ್ಲ ರೀ ಇದರಲ್ಲಿ. ನೋಡಿದ್ರಾ, ಗೊಜ್ಜು ರೆಡಿ ಆಯಿತು. ಒಂದು 3-4 ನಿಮಿಷ ಮುಚ್ಚಿಬಿಟ್ಟು ಇದನ್ನು ಸಣ್ಣ ಉರಿನಲ್ಲಿ ಬೇಯಿಸಿದ್ರೆ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ, ಎಣ್ಣೆ ಬಿಟ್ಕೊಂಡು ಬರುತ್ತೆ. ತದನಂತರ ನಾವು ಆಫ್ ಮಾಡಿದ್ರಾಯ್ತು. ಇವಾಗ ಇನ್ನೂ ಬೇಯಬೇಕಿದು. ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಹಾಗಲಕಾಯಿ ಗೊಜ್ಜು ಬಿಸಿ ಅನ್ನ ತುಪ್ಪದ ಜೊತೆ, ಬಿಸಿ ಚಪಾತಿ ತುಪ್ಪ ಜೊತೆ, ಜೋಳದ ರೊಟ್ಟಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್. ಸ್ವಲ್ಪ ಹುಣಸೆ ರಸ ಮತ್ತೆ ಹಾಕಿದೆ. ಹುಳಿ ಉಪ್ಪು ಖಾರ ಯಾವಾಗಲೂ ಮುಂದೆ ಇದ್ದರೆ ಪಲ್ಯ ರುಚಿನೂ ಚೆನ್ನಾಗಿರುತ್ತೆ, ಆಮೇಲೆ ಕೆಡೋದು ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 4-5 ನಿಮಿಷ ಮುಚ್ಚಿಟ್ಬಿಡೋಣ. ಸಣ್ಣ ಉರಿ ಇಡಬೇಕು. ನೋಡಿದ್ರಾ, ಇವಾಗ ಹೇಗೆ ಎಣ್ಣೆ ಎಲ್ಲ ಮಸಾಲೆ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ. ಇವಾಗಿದ್ದು ರೆಡಿಯಾಗಿದೆ. ಇಷ್ಟೇ, ಹಾಗಲಕಾಯಿ ಗೊಜ್ಜು ಮಾಡೋದು ತುಂಬ ಸುಲಭ. ಇಲ್ಲಿ ಅನ್ನಕ್ಕೂ ಇಟ್ಟಿದ್ದೀನಿ. ಏನು ಗುಂಡ, ಏನು ಊಟ ಮಾಡ್ದ? ಹಾಂ, ಊಟ ಮಾಡ್ದ? ಹಾಯ್ ಹೇಳು. ಹಾಯ್, ಊಟ ಮಾಡ್ದೇನೋ ಬೆಣ್ಣೆ? ಡಿಕ್ಕಿ ಹೊಡಿಬೇಡಪ್ಪ, ಡಿಕ್ಕಿ ಹೊಡಿಬೇಡ. ಪಾಪ ಅಲ್ವಾ ತಮ್ಮ ಅವನು, ಚಿಕ್ಕ. ಹಂಗೆ ಮಾಡಬಾರ್ದಪ್ಪ. ರಿಚು ಊಟ ಮಾಡ್ದ? ಮಮ್ಮ ಊಟ ಮಾಡ್ದ? ಬಿಡು ತಮ್ಮ, ಹಂಗೆ ಮಾಡಬಾರ್ದು. ಇವಳು ನಮ್ಮ ಇಶಾನಿ ಇವತ್ತು ಏನು ಬೆಳಗ್ಗೆ ಬ್ರೇಕ್ಫಾಸ್ಟು ತಿಂದಿಲ್ಲ, ಊಟನೂ ಮಾಡಿಲ್ಲ, ಪೆಡಿಗ್ರಿ ತಿಂದಿಲ್ಲ, ಏನೂ ತಿಂದಿಲ್ಲ. ಏನೋ ಸತ್ಯಾಗ್ರಹ ಮಾಡ್ತಾ ಇದ್ದಾಳೆ. ಹಾಗಲಕಾಯಿ ಪಲ್ಯ ಅಂತೂ ರೆಡಿ ಆಗಿದೆ. ಇವಾಗ ನಾನು ತಟ್ಟೆಗೆ 1 ಚಪಾತಿ ತಗೊಂಡಿದ್ದೀನಿ. ಇಲ್ಲಿ 1 ಚೊಂಬು ಮಜ್ಜಿಗೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಫ್ರೆಶ್ ಆಗಿ ಮಜ್ಜಿಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಉಪ್ಪು ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇದು ಏನದು ಹುಳಿ ಸಾರು, ಇದು ಹಾಲು ಕಾಯಿಸಿಟ್ಟಿದ್ದೀನಿ. ಇದು ಕ್ಯಾರೆಟ್ ಸಾಂಬಾರು, ಕ್ಯಾರೆಟು ಟೊಮೊಟೊ ಸಾಂಬಾರು. ಇದು ಹಾಗಲಕಾಯಿ ಗೊಜ್ಜು. ಇದು ಬಿಸಿ ಬಿಸಿಯಾಗಿರೋ ಅನ್ನ. ಇಷ್ಟೊಂದೆಲ್ಲ ಒಂದು ಮೆನ್ಯೂ ಇದೆ ನಮ್ಮ ಮನೆಯಲ್ಲಿ. ಸೊ ಆರಾಮ್ಸೆ ಊಟ ಮಾಡ್ಬೋದು. ಹಾಗಲಕಾಯಿ ಅನ್ನೋದಕ್ಕಿಂತ ಅಮೃತ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅಂದ್ಕೊಳ್ತೀನಿ. ಇದನ್ನು ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತು ಹೇಳ್ತೀವಲ್ವಾ, ಕಹಿ ಇರೋದು, ಕಷ್ಟ ಇರೋದು ಯಾರಿಗೂ ಇಷ್ಟ ಆಗಲ್ಲ. ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಅದೇ ನಮಗೆ ಪಾಠ ಕಲಿಸುತ್ತೆ. ಆ ಪಲ್ಯನ ಹೇಗೆ ಮಾಡೋದು ಅನ್ನೋದು ಕೂಡ ಒಂದು, ನಾವು ಅದ್ರ ಬಗ್ಗೆ ಏನೇನು ಮಸಾಲೆ ಪದಾರ್ಥಗಳು ಸೇರಿಸಬೇಕು, ಎಷ್ಟೆಷ್ಟು ಹಾಕಬೇಕು, ಇಂಗ್ರೀಡಿಯೆಂಟ್ಸು, ಹುಳಿ ಎಷ್ಟು ಹಾಕಬೇಕು, ಬೆಲ್ಲ ಎಷ್ಟು ಹಾಕಬೇಕು ಅಂತ ತಿಳ್ಕೊಂಡ್ರೆ ಅದರಷ್ಟು ರುಚಿಯಾಗಿರೋ ಪಲ್ಯನೇ ಇಲ್ಲ. ಹಾಗಲಕಾಯಿ ಎಷ್ಟು ರುಚಿಯಾಗಿರೋ ಪಲ್ಯ ಇಲ್ಲ. ಕ್ಯಾರೆಟು, ಆಲೂಗಡ್ಡೆ ಸಾಂಬಾರು, ಹಾಗಲಕಾಯಿ, 1 ಚಪಾತಿ. ಸೊ ಬೆಣ್ಣೆ ತುಪ್ಪ ಇವತ್ತೇನು ಹಾಕಿಲ್ಲ. ರೈಸ್ಗೆ ಮಾತ್ರ ಸ್ವಲ್ಪ ಆಮೇಲೆ ತುಪ್ಪ ಬಡಿಸ್ಕೊಂಡು ಊಟ ಮಾಡೋದು ಅಷ್ಟೇ. ಮಧ್ಯಾಹ್ನ 12 ಗಂಟೆ ಆಗಿದೆ. ನಾನು ಇವಾಗ ಊಟ ಮಾಡಿಬಿಡ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ಈ ರೆಸಿಪಿ? ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಲೈಕ್ಗಳ್ನ ಕೊಡಿ. ಆದಷ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ಗೆ ಇರಲಿ ಅಂತ ಕೂಡ ಕೇಳ್ತೀನಿ. ನಿಜವಾಗ್ಲೂ ತುಂಬ ರುಚಿಯಾಗಿದೆ ರೀ. ಇದೇ ಥರ ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬ ರುಚಿಯಾಗಿರುತ್ತೆ. 4 ಚಪಾತಿ ತಿನ್ನಬೇಕು, ಅಷ್ಟು ರುಚಿಯಾಗಿದೆ. ಬಟ್ ನಾನು ತಿನ್ನೋದು 1 ಚಪಾತಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದ.